ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ವೃಶ್ಚಿಕ ರಾಶಿಯವರಿಗೆ ಆಗಿರುತ್ತೆ. ಸೊ ವೃಶ್ಚಿಕ ರಾಶಿಯಲ್ಲಿ ಯಾರೆಲ್ಲ ಇರ್ತಿರೋ ಅವ್ರಿಗೆಲ್ಲ 2026 ನಿಮ್ಮ ಒಂದು ಲೈಫಲ್ಲಿ ಏನನ್ನ ಪರಿಗಣನೆಗೆ ತಗೋಬೇಕು ಅಂಡ್ ಯಾವುದನ್ನ ಎಚ್ಚರಿಕೆಯಾಗಿ ಇಡಬೇಕು ಅಂಡ್ ಯೂನಿವರ್ಸ್ ಕಡೆಯಿಂದ ಫ್ಯೂಚರ್ಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಓಪನ್ ಮೈಂಡೆಡ್ ಆಗಿ ನೋಡಿ. ಸೊ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಸೊ 2026 ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಇರುತ್ತೆ, ಸೊ ಪಾಸ್ಟ್ ಏನಿತ್ತು, ಪ್ರೆಸೆಂಟ್ ಏನಿದೆ ಅಂಡ್ ಫ್ಯೂಚರಲ್ಲಿ ಏನೆಲ್ಲ ಆಗುತ್ತೆ ಅಂತ ಅನ್ನೋದು ಆಗಿರುತ್ತೆ ಈ ಒಂದು ರೀಡಿಂಗ್. ಥ್ಯಾಂಕ್ ಯು. ಸ್ಟ್ರಾಟಜಿ. ಓಕೆ, ವೃಶ್ಚಿಕ ರಾಶಿ, ಟೆಂಪಲ್ ಪಾತ್, ದಿ ವರ್ಲ್ಡ್ ಕಾರ್ಡ್. ಓಕೆ, ಆಂಗ್ಸೈಟಿ, ಡೋರ್ ಟು ರೊಮ್ಯಾನ್ಸ್. ಓಕೆ ನೋಡಿ, ಫ್ಯೂಚರ್ ಅಲ್ಲಿ ಡೋರ್ ಟು ರೊಮ್ಯಾನ್ಸ್ ಅಂತ ಬಂದಿರೋದ್ರಿಂದ ಓಕೆ, ಎಲ್ಲೋ ಒಂದ್ ಕಡೆ 2025 ನಿಮ್ಮ ಒಂದು ಮ್ಯಾರೇಜ್ ಅಲ್ಲಿ ಇಶ್ಯೂ ಅನ್ನ ನಾನು ನೋಡಬಹುದು. ಮ್ಯಾರೇಜ್ ಅಲ್ಲಿ ಇಶ್ಯೂ ಆಗಿರಬಹುದು ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಫೈಟಿಂಗ್ ಆಗಿರ್ಬೋದು, ಇಲ್ಲ ಅಂದ್ರೆ ಬ್ರೇಕಪ್ ಆಗಿರ್ಬೋದು. ಲವ್ ರಿಲೇಟೆಡ್ ಆಗಿ ಬ್ರೇಕಪ್ಸ್ ನ ನೀವು ನೋಡ್ತಾ ಇದ್ದೀರಾ, ನೋಡಿರಬಹುದು. ಆ ತರದಲ್ಲಿ ಇದು ಆಕ್ಚುಲಿ ಬರ್ತಾ ಹೋಗುತ್ತೆ. ನಾನು ಫ್ಯೂಚರ್ಗೂ ಬರ್ತೀನಿ, ಬಟ್ ಆದ್ರೆ ಪಾಸ್ಟ್ ಅಲ್ಲಿ ನಿಮ್ಮ ಒಂದು ದಿನಗಳು ಹೇಗಿತ್ತು ಅಂತ ಅಂದ್ರೆ ಪ್ಯಾಕ್ ಆಫ್, ತುಂಬಾನೇ ಬಿಸಿ 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 ಬಿಸಿ. ಓಕೆ, ಮೇಲಿನ ಮೇಲೆ ಯೋಚನೆಗಳು, ಏನ್ ಮಾಡ್ಬೇಕು ಮುಂದೇನ್ ಮಾಡ್ಬೇಕು ಆ ತರದ್ದು ಯೋಚನೆಗಳು ತುಂಬಾನೇ ಜಾಸ್ತಿ ಇತ್ತು 2025. ಅಂಡ್ ಕೆಲವೊಂದು ನಿಮ್ಮ ಪ್ರಕಾರ ಕೆಲಸಗಳು ಆಗಿದೆ. ಓಕೆ, ಟೆಂಪಲ್ ರನ್ ಮಾಡಿದೀರಾ, ಟೆಂಪಲ್ ಪಾತ್ ತೋರಿಸ್ತಾ ಇದೆ, ತುಂಬಾ ದೇವಸ್ಥಾನಗಳಿಗೆ ಹೋಗಿದ್ದೀರಾ, ರಿಚುವಲ್ಸ್ ಗಳನ್ನ ಮಾಡಿದೀರಾ. ಓಕೆ, ಅಂಡ್ ರೆಮಿಡೀಸ್ ಗಳನ್ನ ಮಾಡಿದೀರಾ, ಅದು ಕೂಡ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ವಿಚಾರಗಳು ನಿಮ್ಮ ಒಂದು ಯಾವ್ದೋ ಒಂದು ಗೈಡೆನ್ಸ್ ಇಂದ ಮುಂದುವರೆದಿದ್ದೀರಾ. ಓಕೆ, ಇಲ್ಲಿ ನೋಡಿ 21 and 12, 3 ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ ಮಿರರ್ ತರ ತೋರಿಸ್ತಾ ಇದೆ. ಮಿರರ್ ಇಲ್ಲಿ 21 ಇಂದ 3 and 12 ಇಂದ 3. ಸೊ ಇಲ್ಲಿ ಏನು ಅಂತಂದ್ರೆ ಯಾರ್ದೋ ಒಂದು ಗೈಡೆನ್ಸ್ ಇಂದ 2025 ನೀವು ಮುಂದುವರೆದಿದ್ದೀರಾ. ಅದು ಆಸ್ಟ್ರಾಲಜಿ ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋ ರೀಡಿಂಗ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸಜೆಷನ್ಸ್, ಹಸ್ಬೆಂಡ್ ಸಜೆಷನ್ಸ್ ಆರ್ ಬಾಸ್ ಏನಾದ್ರು ಸಜೆಷನ್ಸ್ ಏನಾದ್ರು ಕೊಟ್ಟಿರ್ಬೋದು, ನಿಮ್ಮ ಫ್ರೆಂಡ್ ಸಜೆಷನ್ಸ್ ಕೊಟ್ಟಿರ್ಬೋದು. ಏನೋ ಒಂದು ಸ್ಟ್ರಾಟಜಿಯಲ್ಲಿ ನೀವು ವರ್ಕ್ ಮಾಡಿದೀರಾ 2025. ಇಟ್ಸ್ ಕ್ಲಿಯರ್ ಕಟ್. ಓಕೆ, ಅದು ಎನಿಥಿಂಗ್, ರಿಲೇಶನ್ಶಿಪ್ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಓಕೆ, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಯಾವ್ದೋ ಒಂದು ಗೈಡೆನ್ಸ್ ಇಂದ ನೀವು ಮುಂದುವರ್ತಿದ್ದೀರಾ, ಅದು ತೋರಿಸ್ತಾ ಇದೆ, ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂಡ್ ಪ್ರೆಸೆಂಟ್ ಅಲ್ಲಿ ನಿಮ್ಮ ಒಂದು ನಂಬಿಕೆ ಏನಾಗಿದೆ ಅಲ್ಲ, ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಆಗಿದೆ. ಓಕೆ, ಸೊ ಅವ್ರು ಹೇಳ್ಬೇಕು, ಅವ್ರು ಅನ್ಬೇಕು, ಅವಾಗ ಸಮಾಧಾನ. ಸೊ ಆ ರೀತಿಯಲ್ಲಿ ನಿಮ್ಮ ವಿಚಾರಗಳು ಆಗಿ ಆಂಗ್ಸೈಟಿಗೆ ಒಳಗಾಗಿದ್ದೀರ. ಓಕೆ, ಅಂಡ್ ಆಂಗ್ಸೈಟಿ ಅಂತೂ ಇದೆ. ಮುಂದಿನ ದಿನಗಳದ್ದು ಯೋಚನೆ ಇವಾಗ್ಲೇ ಮಾಡ್ತಾ ಇದ್ದೀರಾ. ಪ್ರೆಸೆಂಟ್ ಕಾರ್ಡಲ್ಲಿ ವರ್ಲ್ಡ್ ಇದೆ, ವರ್ಲ್ಡ್ ಬಂದಿರೋದು ಪಾಸಿಟಿವ್ ಆಗಿ ಬಂದಿದೆ. ಸೊ ನಿಮ್ಮ ವಿಚಾರಗಳು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇಲ್ಲ. ಪ್ರೆಸೆಂಟ್ ಅಲ್ಲಿ ಏನಿದೆ ಅದನ್ನ ನೀವು ಗ್ರಾಟಿಟ್ಯೂಡ್ ಅನ್ನ ತೋರಿಸ್ತಾ ಇಲ್ಲ, ಅದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇಲ್ಲ. ಓಕೆ, ಸೊ ಯೋಚನೆಗಳು ತುಂಬಾನೇ ಒಂದು ಮುಂದಿನ ದಿನಗಳ ಯೋಚನೆ ಅಂತ ಅನ್ಬೋದು. ಇವಾಗ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ಯೋಚನೆಗಳನ್ನ ಮಾಡ್ತಾ ಇದ್ದೀರಾ. ಬಟ್ ಆದ್ರೆ ಡೋಂಟ್ ವರಿ, 2026 ನಿಮಗೆ ಬೇಕಾಗಿರುವಂತಹ ಒಂದು ಪ್ರೀತಿ, ವಿಶ್ವಾಸ ಅಂತ ಅನ್ನುವಂಥದ್ದು, ನೀವೇನನ್ನ ಲ್ಯಾಕ್ ಅಂತ ಇದ್ದೀರೋ
ಅದೆಲ್ಲದು ಕೂಡ ನಿಮಗೆ 2026ರಲ್ಲಿ ಪಾಸಿಟಿವ್ ವೇಯಲ್ಲಿ ಸಿಗ್ತಾ ಇದೆ. ಬಟ್ ಜೊತೆಗೇನೆ ಒಂದು ಆಂಗ್ಸೈಟಿ ಅನ್ನೋದು ತೋರಿಸ್ತಾ ಇದೆ ನಿಮ್ಗೆ. ಓಕೆ, ಹೆಲ್ತ್ ವಿಚಾರದಲ್ಲಿ ಆಂಗ್ಸೈಟಿ ಅಂತ ಅನ್ನೋದು ತೋರಿಸ್ತಾ ಇದೆ. ನೋಡೋಣ 2026ರಲ್ಲಿ ನಿಮ್ಮ ಒಂದು ಹೆಲ್ತ್ ಕಂಡೀಷನ್ ಹೇಗಿರುತ್ತೆ ಅಂಡ್ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು. ಥ್ಯಾಂಕ್ ಯು. ಓಕೆ, ಅಗೇನ್ ಎಮೋಷನಲ್ ವೈಸ್ ಅಲ್ಲಿ ಬಂದಿರುವಂಥದ್ದು ಏಸ್ ಆಫ್ ಕಪ್ಸ್ ಅಂಡ್ ದ ಡೆತ್ ಅಂಡ್ ದ ರೀಬರ್ತ್. ಓಕೆ, ಸೊ ಇಲ್ಲಿ ಮೆಡಿಕಲ್ ಆಗಿ ಇನ್ನೂ ಕೂಡ ನಿಮಗೆ ಟ್ರೀಟ್ಮೆಂಟ್ಸ್ ಏನಾದರೂ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಟ್ರೀಟ್ಮೆಂಟ್ಸ್ ಅನ್ನ ತಗೊಳ್ಳಿ. ಓಕೆ, ಅದ್ರ ಕಡೆ ಗಮನವನ್ನ ಕೊಡಿ. ಏನಾದರೂ ಹೆಲ್ತ್ ಬಗ್ಗೆ ನೀವು ಇದೆ, ನಮಗೆ ಹೆಲ್ತ್ ಕಂಡೀಷನ್ಸ್ ಇದೆ ಅಂತ ಅಂದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಅನ್ನ ಮಾಡಿ, ಯಾಕಂದ್ರೆ ಅಪ್ ಅಂಡ್ ಡೌನ್ಸ್ ತೋರಿಸ್ತಾ ಇದೆ. ಓಕೆ, ಸೊ ರಿಲೇಟೆಡ್ ಆಗಿ ನೋಡೋಣ, ಏನಾದರೂ ರೆಮಿಡಿಯಲ್ಲಿ ಏನಾದರೂ ನೋಡೋಣ. ಅಪ್ ಅಂಡ್ ಡೌನ್ಸ್ ಇರೋದಕ್ಕೆ ಏನಾದರೂ ರೆಮಿಡಿ ಇದೆನಾ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಅಗೇನ್ ಕ್ವೀನ್ ಆಫ್ ಕಪ್ಸ್. ಶಿವನ ಒಂದು ಆರಾಧನೆಯನ್ನ ಮಾಡಿ. ಓಕೆ, ಶಿವನ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಶಿವನ ಹಾಲಿನ ಅಭಿಷೇಕ, ಶಿವಂಗೆ ಹಾಲಿನ ಅಭಿಷೇಕ ಮಾಡುವಂಥದ್ದು, ನೀರಿನ ಅಭಿಷೇಕ ಮಾಡುವಂಥದ್ದು ಮನೆಯಲ್ಲೂ ಕೂಡ ಮಾಡ್ಬೋದು, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಮಾಡ್ತೀನಿ ಅಂತ ಅಂದ್ರೂ ಕೂಡ ಪರವಾಗಿಲ್ಲ. ಓಕೆ, ಅಂಡ್ ಯುವರ್ ಫೇವ್ರೆಟ್ ರಿಲೇಶನ್ಶಿಪ್ ಅಲ್ಲಿ ಏನು ಇದೆ ಮೆಸೇಜಸ್? ಓಕೆ, ಏಸ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಸಾರ್ಟ್ಸ್. ಓಕೆ, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಮನಿ ರಿಲೇಟೆಡ್ ಆಗಿ ಏನಾದರೂ ತುಂಬಾನೇ ಜಗಳ ಆಗ್ತಾ ಇದೆ ಕಂಡೀಷನ್ಸ್. ಓಕೆ, ಒಂದು ದುಡ್ಡಿನ ವಿಚಾರದಲ್ಲಿ ತುಂಬಾನೇ ಜಗಳ ಏನಾದರೂ ಆಗ್ತಾ ಇತ್ತು ಅಂತ ಅಂದ್ರೆ ಆ ಒಂದು ಪ್ಯಾಟ್ರನ್ ಅನ್ನ ಬ್ರೇಕ್ ಮಾಡಿದ್ರೆ ನಿಮ್ಮ ಒಂದು ಗೋಲ್ ರೀಚ್ ಆಗುತ್ತೆ. ಓಕೆ, ಸೊ ಅಮೌಂಟ್ ವಿಚಾರದಲ್ಲಿ ಏನಾದರೂ ಕ್ಲಾರಿಟಿ ಬೇಕು ಅಂತ ಅಂದ್ರೆ ಕ್ಲಾರಿಟಿಯನ್ನ ತಗೊಳ್ಳಿ ಅಂಡ್ ಓಪನ್ ಆಗಿ ಮಾತಾಡಿ. ಯಾರು ನಿಮ್ಮ ಒಂದು ಸರೌಂಡಿಂಗ್ಸ್ ಅಂತ ಏನಿರುತ್ತೋ ದುಡ್ಡಿನ ವಿಚಾರದಲ್ಲಿ, ಯಾಕಂದ್ರೆ ಇಲ್ಲಿ ರಿಲೇಶನ್ಶಿಪ್ ಅಂತ ಬಂದಾಗ ಇಲ್ಲಿ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಸೊ ಏನು ದುಡ್ಡಿನ ವಿಚಾರದಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಇದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡಿ, ಎಲ್ಲದು ಸರಿ ಹೋಗುತ್ತೆ. ಅಂಡ್ ಸ್ವಲ್ಪ ಸ್ಲೋ ಆಸ್ ಪರ್ ಕಾರ್ಡ್ ಪ್ರಕಾರ. ಓಕೆ, ಥ್ಯಾಂಕ್ ಯು. ನಿಮ್ಮ ಒಂದು ಜಾಬ್, ಹೆಲ್ತ್, ವೆಲ್ತ್, ಅಬಂಡೆನ್ಸ್ ಹೆಂಗಿದೆ ನೋಡೋಣ. ಥ್ಯಾಂಕ್ ಯು. 2 of cups, 6 of wands. Okay, and 2 of cups ಇಲ್ಲಿ ಒಂದು ಪಾರ್ಟ್ನರ್ಶಿಪ್ ಅನ್ನ ತೋರಿಸುತ್ತೆ. ಓಕೆ, ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಥವಾ ಫ್ರೆಂಡ್ಸ್ ಮುಖಾಂತರ ಹೆಲ್ಪ್ ತಗೊಂಡು ಕೆಲಸ ಮಾಡಬೇಕು ಅಂತ ಅಂದ್ರೆ ಅದು ಕೂಡ ಓಕೆ. ಇಟ್ಸ್ ವೆರಿ ಗುಡ್ ಕಾರ್ಡ್ ಆಕ್ಚುಲಿ. ಅಂಡ್ 6 of wands ಇಲ್ಲಿ ಹೇಳ್ತಾ ಇರುವಂತದ್ದು ನಿಮ್ಮ ಒಂದು ರೆಕಗ್ನೈಸೇಷನ್ ಬೇಕು ಅಂತ ಅನ್ನೋದು ನಿಮ್ಗೆ ತುಂಬಾ ಇದೆ. ಓಕೆ, ನಾನು ಪರ್ಫಾರ್ಮೆನ್ಸ್ ತರ ಒಬ್ರು ಹೀರೋ ಅಥವಾ ಹೀರೋಯಿನ್ ಅಂತ ಹಿಂಗೆ ನಾವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಿಂಗ್ ಮಾತಾಡ್ತೇವೋ ಅದೇ ರೀತಿ ನಿಮ್ಮ ಒಂದು ಏರಿಯಾ ಆಫ್ ಲೈಫ್ ಅಲ್ಲಿ ನೀವು ಕಾಣ್ಬೇಕು ಅಂಡ್ ಅದು ಶೋ ಆಗ್ಬೇಕು, ಕಮ್ಯುನಿಟಿಗೆ ಶೋ ಆಗ್ಬೇಕು ಅಂಡ್ ಸೊಸೈಟಿಗೆ ನೀವು ಅದನ್ನ ಗುರುತು ಪಡ್ಕೋಬೇಕು ಅಂತ ಅನ್ನೋ ಒಂದು ವಿಚಾರದಲ್ಲಿ ನೀವು ಇರ್ತೀರಾ. 2026 ಆಲ್ರೆಡಿ ಇರಬಹುದು, 2026ರಲ್ಲಿ ಜಾಸ್ತಿನೇ ಇರುತ್ತೆ. ಓಕೆ, ಸೊ ಏನ್ ಮೆಸೇಜಸ್ ಇದೆ ನೋಡೋಣ. ಸೊ ಎಲ್ಲ ಮೆಸೇಜ್ಗಳನ್ನ ಎಲ್ಲರಿಗೂ ಎಲ್ಲದು ಕೂಡ ರೆಸನೇಟ್ ಆಗಲ್ಲ. ಬಟ್ ಯಾವುದು ರೆಸನೇಟ್ ಆಗುತ್ತೋ ಅದನ್ನ ನೀವು ತಗೊಂಡು ಆ ಒಂದು ಮೆಸೇಜಸ್ ಅನ್ನ ತಗೊಂಡು ನೀವು ಮುಂದುವರೆದ್ರೆ ಅಂತ ಅಂದ್ರೆ ನಿಮ್ಮ ಒಂದು ಲೈಫ್ ನೀವೇನ್ ಅನ್ಕೊಂಡಿರ್ತೀರೋ ಅದಾಗ್ತಾ ಹೋಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಗ್ರೇಪ್ಸ್, ಟೈಮ್ ಟು ಗೆಟ್ ಔಟ್ ಅಂಡ್ ಹ್ಯಾವ್ ಎ ಫನ್. ಓಕೆ, ಫಿಂಗರ್ warning you a problem either now or in the near future.
bread, the period of prosperity and the abundance, okay, will get back to the basics. Fear of man, dealing or relationship with a man with a blonde, ಗ್ರೇ ಆ್ಯಂಡ್ ದ ವೈಟ್ ಹೇರ್. ಯಾಕೆ ರಿಲೇಶನ್ಶಿಪ್ ಅಲ್ಲಿ ನಾನು ಹೇಳಿದೆ ಪಾರ್ಟ್ನರ್ಶಿಪ್ ಅಲ್ಲಿ ನೀವು ವರ್ಕ್ ಮಾಡ್ಬೋದು ಅಂತ. ಮೇ ಬಿ ಕಾರ್ಡ್ ಅದಕ್ಕೋಸ್ಕರನೇ ಅದ್ರ ರಿಲೇಟೆಡ್ ಆಗಿ ಎಲ್ಡರ್ ಪರ್ಸನ್ ಜೊತೆ ನಿಮ್ದು ಏನಾದ್ರು ರಿಲೇಶನ್ಶಿಪ್ ಇತ್ತು ಅಂತ ಅಂದ್ರೆ ಸೊ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು, ದೊಡ್ಡವ್ರ ಜೊತೆ ನೀವು ಏನಾದ್ರು ರಿಲೇಶನ್ಶಿಪ್ ಅಲ್ಲಿ ಬಿಸ್ನೆಸ್ ರಿಲೇಟೆಡ್ ಆಗಿ ಅವ್ರದ್ದು ಸಜೆಷನ್ಸ್ ತಗೊಂಡು ಏನಾದ್ರು ಮುಂದುವರೆದ್ರೆ ಅಂತ ಅಂದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಅಂಡ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಅಂಡ್ ಆ ಒಂದು ಸಿಚುವೇಶನ್ ಇಂದ ಹೊರಗಡೆ ಬಂದು ಹ್ಯಾವ್ ಎ ಫನ್ ಆಕ್ಟಿವಿಟೀಸ್ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಪೀರಿಯಡ್ ಆಫ್ ಪ್ರಾಸ್ಪೆರಿಟಿ ಅಂಡ್ ದ ಅಬಂಡೆನ್ಸ್. ಮುಂದಿನ ಒಂದು ದಿನಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ, 2026 ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ, ಸೊ ಈ ಒಂದು ಪೀರಿಯಡ್ ಅಲ್ಲಿ ನಿಮಗೆ ಅಬಂಡೆನ್ಸ್ ಅನ್ನ ಸೂಚನೆಯನ್ನ ಕೊಡ್ತಾ ಇದೆ. ಅಂಡ್ ಸೂಚನೆ ಅಂತೂ ಕೊಡ್ತಾ ಇದೆ, ಓಕೆ, ಅದಂತೂ ನಿಜ. ಬಟ್ ಆದ್ರೆ ವಾರ್ನಿಂಗ್ ಕೂಡ ಮಾಡ್ತಾ ಇದೆ. ಓಕೆ, ನಿಯರ್ ಫ್ಯೂಚರ್ ಅಲ್ಲಿ ನಿಮಗೆ ವಾರ್ನಿಂಗ್ ಕೂಡ ಮಾಡ್ತಾ ಇದೆ, ಎಚ್ಚರಿಕೆ ಆಗಿರಿ ಅಂತ. ದ ಫಿಂಗರ್ ಪಾಯಿಂಟಿಂಗ್, ಓಕೆ, ಎಚ್ಚರಿಕೆ ತೋರಿಸ್ತಾ ಇದೆ. ವಾರ್ನಿಂಗ್ ಯು ಫಾರ್ ಪ್ರಾಬ್ಲಮ್ ಐದರ್ ನೌ ಆರ್ ಇನ್ ದ ನಿಯರ್ ಫ್ಯೂಚರ್. ಓಕೆ, ಪ್ರಾಸ್ಪೆರಿಟಿ ಇದೆ ಅಂತ ಅಂದ ಮಾತ್ರಕ್ಕೆ ನೀವು ಕಣ್ ಮುಚ್ಕೊಂಡು ಕುತ್ಕೋಬೇಡಿ. ಓಕೆ, ಸೊ ಅದು ರಿಲೇಟೆಡ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಅನ್ನ ತೋರಿಸುತ್ತೆ. ಅದನ್ನ ನೀವು ಫೇಸ್ ಮಾಡುವಂಥದ್ದು. ಅಂಡ್ ಫೇಸ್ ಮಾಡಬೇಕು ಅಂದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನೀವು ಕೇಳೋದಾದ್ರೆ, ಏನಾದ್ರೂ ದುಡ್ಡು ಹಾಕ್ಬೇಕು ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡುವಂಥದ್ದು. ಸಜೆಷನ್ಸ್, ಓಕೆ, ಫೇರ್ ಮ್ಯಾನ್ ಬಂದಿರೋದ್ರಿಂದ ವಿತ್ ಸಜೆಷನ್ಸ್, ದೊಡ್ಡವರಿಂದ ಸಜೆಷನ್ಸ್ ತಗೊಂಡು ಲೈಫಲ್ಲಿ ಮುಂದೆ ಹೋರಿ. ಎನಿ ರಿಲೇಟೆಡ್ ಟು ದಿ ಏರಿಯಾ. ಅದು ಬರೀ ಅಬಂಡೆನ್ಸ್ ಅಂತಾನೆ ಹೇಳ್ತಾ ಇಲ್ಲ, ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ನಿರ್ಧಾರಗಳಾಗಿರ್ಬೋದು, ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ, ಓಕೆ, ಎಲ್ಡರ್ಸ್ ಯಾರಿದಾರೋ ಅವ್ರದ್ದು ಒಂದು ಸಜೆಷನ್ಸ್ ಅನ್ನ ತಗೊಂಡು ಕುತ್ಕೊಂಡು ಮಾತಾಡಿ ಆಮೇಲೆ ಮುಂದೆ ಹೊರೀರಿ ಅಂತ ತೋರಿಸ್ತಾ ಇದೆ. ಅಂಡ್ ಗೆಟ್ ಬ್ಯಾಕ್ ಟು ದಿ ಬೇಸಿಕ್ಸ್ ಅಂತ ತೋರಿಸ್ತಾ ಇದೆ. ಸೊ ಗೆಟ್ ಬ್ಯಾಕ್ ಟು ದಿ ಬೇಸಿಕ್ಸ್ ಅಂತ ಅಂದ್ರೆ ಇಲ್ಲಿ ಏನನ್ನ ಹೇಳಕ್ಕೆ ಇಷ್ಟಪಡ್ತಾ ಇದೆ ಈ ಒಂದು ಕಾರ್ಡ್? ಇಟ್ಸ್ ಎ ಡೀಪ್ ಸೈಡ್ ಅಲ್ಲಿ ಒಂದು ಮೆಸೇಜಸ್ ನಿಮಗೆ. ಓಕೆ, ಏನು ಅಂತ ಅಂದ್ರೆ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಅನ್ನೋದನ್ನ, ಆ ರೂಟ್ ಅನ್ನ ನೀವು ಹೀಲ್ ಮಾಡ್ಬೇಕು. ಸೊ ರೂಟ್ ಅಲ್ಲಿ ನಿಮ್ಗೆ ಇವಾಗ ಮರ ಒಂದು ಚೆನ್ನಾಗಿ ಹಣ್ಣು ಕೊಡ್ಬೇಕು ಅಂತ ಅಂದ್ರೆ ಬೇರುಗಳು ಚೆನ್ನಾಗಿರ್ಬೇಕು. ಓಕೆ, ನೀರನ್ನ ಒಂದು ಶೇಖರಣೆ ಮಾಡೋಕೆ ಅಥವಾ ಇದು ಮಾಡ್ಲಿಕ್ಕೆ ಒಂದು ಬೇರುಗಳು ತುಂಬಾನೇ ಇಂಪಾರ್ಟೆಂಟ್. ಸೊ ಬೇರಿನ ಕಡೆ ನೀವು ಗಮನ ಕೊಡ್ಬೇಕಾಗತ್ತೆ. ಅಂಡ್ ಮೂಲಾಧಾರ ಚಕ್ರದ ಬಗ್ಗೆ ಹೇಳ್ತಾ ಇದೆ ಕಾರ್ಡು. ಸೊ ಮೂಲಾಧಾರ ಚಕ್ರದ ಬಗ್ಗೆ ನೀವು ಗಮನವನ್ನ ಕೊಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಏನ್ ಮೆಸೇಜಸ್ ಇದೆ? ಎನರ್ಜೆಟಿಕ್ ಅಲೈನ್ಮೆಂಟ್, ಅಲೈನ್ ಯುವರ್ ಎನರ್ಜಿ ಸೆಂಟರ್ಸ್, ಬ್ಯಾಲೆನ್ಸ್, ಬ್ರಿಂಗ್ ಕ್ಲಾರಿಟಿ ಅಂಡ್ ದ ಪೀಸ್. ಓಕೆ, ಸೊ ಅಲೈನ್ ಯುವರ್ ಎನರ್ಜಿ ಸೆಂಟರ್ಸ್. ನಾನು ಹೇಳ್ದೆ ಇವಾಗಿನ ಮೂಲಾಧಾರ ಚಕ್ರ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಒಂದು ಬಾಡಿಯಲ್ಲಿ 7 ಚಕ್ರಾಸ್ ಅಂದ್ರೆ ಸೆಂಟರ್ಸ್ ಇದೆ. ಅದನ್ನ ನೀವು 7 ಚಕ್ರನು ಕೂಡ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಲಿಕ್ಕೆ ಟ್ರೈ ಮಾಡಿ ಮುಂದಿನ ಒಂದು ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಒಂದು ಡೀಪರ್ ಮೆಸೇಜಸ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನು ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.